subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದಲ್ಲಿ ಮೊದಲನೇ ಅಧ್ಯಾಯವಾದ ಗುಣಾಕಾರ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪುನರಾವರ್ತನ ಅಭ್ಯಾಸವನ್ನ ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ನೀವು 4ನೇ ತರಗತಿಯಲ್ಲಿ ಗುಣಾಕಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದೀರಾ ಅಲ್ವಾ? ನೋಡಿ, ಗುಣಾಕಾರವು ಗಣಿತದ ಮೂಲ ಕ್ರಿಯೆಗಳಲ್ಲಿ ಒಂದು ಎಂದು ನಿಮಗೆ ತಿಳಿದಿದೆ, ಹೌದಲ್ವಾ ಮಕ್ಕಳೇ? ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಇವು ಗಣಿತದ ಮೂಲ ಕ್ರಿಯೆಗಳು, ಹೌದಲ್ವಾ? ಗುಣಾಕಾರವು ಪುನರಾವರ್ತಿತ ಸಂಕಲನ. ಎರಡು ಸಂಖ್ಯೆಗಳನ್ನು ಒಂದೇ ಬಾರಿಗೆ ಗುಣಾಕಾರ ಮಾಡಬಹುದು. ಗುಣಿಸಲ್ಪಡುವ ಸಂಖ್ಯೆಯನ್ನ ಗುಣ್ಯ ಎಂದು ಮತ್ತು ಗುಣಿಸುವ ಸಂಖ್ಯೆಯನ್ನು ಗುಣಕ ಎಂದು ಕರೆಯುತ್ತೇವೆ. ಈ ಎರಡೂ ಸಂಖ್ಯೆಗಳ ಗುಣಾಕಾರದಿಂದ ಪಡೆದ ಸಂಖ್ಯೆಯನ್ನು ಗುಣಲಬ್ಧ ಎಂದು ಕರೆಯುತ್ತೇವೆ, ಹೌದಲ್ವಾ ಮಕ್ಕಳೇ? ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಗುಣಿಸಲ್ಪಡ್ತಕ್ಕಂತಹ ಸಂಖ್ಯೆಯನ್ನ ಗುಣ್ಯ ಅಂತ ಕರಿತೀವಿ, ಗುಣಿಸುವ ಸಂಖ್ಯೆಯನ್ನ ಗುಣಕ ಅಂತ ಹೇಳ್ತೀವಿ ಮಕ್ಕಳೇ. ನಂತರ ಬಂದ ಉತ್ತರ ಇರುತ್ತಲ್ವಾ, ಅದನ್ನ ನಾವು ಗುಣಲಬ್ಧ ಅಂತ ಕರಿತೀವಿ. ಗುಣಾಕಾರದ ಗುಣಲಕ್ಷಣಗಳು ಏನಂತ ಗೊತ್ತಿದೆ ಅಲ್ವಾ? ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯ ಗುಣಲಬ್ಧವು ಯಾವಾಗಲೂ ಸೊನ್ನೆಯಾಗಿರುತ್ತದೆ. ಉದಾಹರಣೆ ನೋಡಿ ಮಕ್ಕಳೇ, 12 × 0, 12 ಸೊನ್ನೆ 0, 8 × 0, 8 ಸೊನ್ನೆ 0. ಹೀಗೆ ಯಾವುದಾದ್ರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯ ಗುಣಲಬ್ಧ ಏನಾಗಿರುತ್ತೆ ಅಂದ್ರೆ ಸೊನ್ನೆನೇ ಆಗಿರುತ್ತೆ. ನಂತರದ ಗುಣಲಕ್ಷಣ ನೋಡಿ ಮಕ್ಕಳೇ, 1 ಮತ್ತು ಯಾವುದಾದರೂ ಒಂದು ಸಂಖ್ಯೆಯ ಗುಣಲಬ್ಧವು ಯಾವಾಗಲೂ ಅದೇ ಸಂಖ್ಯೆಯಾಗಿರುತ್ತೆ. ನೋಡಿ ಮಕ್ಕಳೇ, ಉದಾಹರಣೆ 9 × 1. ಯಾವುದೇ ಸಂಖ್ಯೆಯನ್ನ 1ರಿಂದ ಗುಣಿಸಿದಾಗ ಬರುವ ಉತ್ತರ ಏನಾಗಿರುತ್ತೆ? ಅದೇ ಸಂಖ್ಯೆ ಆಗಿರುತ್ತೆ. 9 × 1, 9 9. 6 × 1, 6 6. 1 ಮತ್ತು ಯಾವುದಾದ್ರೂ ಒಂದು ಸಂಖ್ಯೆ ಗುಣಲಬ್ಧ ಯಾವಾಗಲೂ ಏನಾಗಿರುತ್ತೆ? ಅದೇ ಸಂಖ್ಯೆ ಆಗಿರುತ್ತೆ. ಗುಣ್ಯ ಮತ್ತು ಗುಣಕದ ಸ್ಥಾನವನ್ನು ಬದಲಾಯಿಸಿದಾಗಲೂ ಅವುಗಳ ಗುಣಲಬ್ಧವು ಒಂದೇ ಆಗಿರುತ್ತದೆ. ನೋಡಿ ಮಕ್ಕಳೇ, ಉದಾಹರಣೆ 4 7 28, ಹೌದಲ್ವಾ? ಇದನ್ನು ಉಲ್ಟಾ ಮಾಡಿದಾಗ ನೋಡಿ, 7 4 28, ಹೌದಲ್ವಾ ಮಕ್ಕಳೇ? ಗುಣ್ಯ ಮತ್ತು ಗುಣಕದ ಸ್ಥಾನವನ್ನ ಬದಲಾಯಿಸಿದಾಗಲೂ ಸಹ ಅವುಗಳ ಗುಣಲಬ್ಧ ಒಂದೇ ಆಗಿರುತ್ತೆ. ಹಾಗಾದ್ರೆ ಪುನರಾವರ್ತನ ಅಭ್ಯಾಸಗಳನ್ನ ತಿಳಿಯೋಣ ಮಕ್ಕಳೇ. ಮೊದಲ ಮೇನು ಗುಣಲಬ್ಧವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಮುಖ್ಯ ಪ್ರಶ್ನೆ 1, ಗುಣಲಬ್ಧವನ್ನು ಕಂಡು ಹಿಡಿಯಿರಿ. 35 × 0, ಇದರ ಉತ್ತರ 0ನೇ ಬರುತ್ತೆ. ಯಾಕೆಂದ್ರೆ ಯಾವುದೇ ಸಂಖ್ಯೆಯನ್ನ ನಾವು 0ಯಿಂದ ಗುಣಿಸಿದಾಗ ಬರುವ ಉತ್ತರ 0ನೇ ಆಗಿರುತ್ತೆ. ನಂತರ ನೋಡಿ, 164 × 1, 164 164. ನೋಡಿ ಮಕ್ಕಳೇ, ಯಾವುದೇ ಸಂಖ್ಯೆಯನ್ನ ನಾವು 1ರಿಂದ ಗುಣಿಸಿದಾಗ ಬರುವ ಉತ್ತರ ಅದೇ ಸಂಖ್ಯೆ ಆಗಿರುತ್ತೆ. ನಂತರ ನೋಡಿ, 100 0 0. 1 × 235 = ಎಷ್ಟಾಗುತ್ತೆ ಮಕ್ಕಳೇ? ಯಾವುದೇ ಸಂಖ್ಯೆನ 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಅಲ್ವಾ? 235. ನಂತರ ನೋಡಿ, 0 × 1001 ಬರುವ ಉತ್ತರ 0. ನಂತರ 1 × 55 ಬರುವ ಉತ್ತರ 55. 55 55. ನಂತರ ನೋಡಿ ಮಕ್ಕಳೇ, ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇವುಗಳನ್ನ ನೋಡೋಣ. ನೋಡಿ, ಮೊದಲ ಪ್ರಶ್ನೆ 45 × 16 ಅಂತ ಇದೆ ಮಕ್ಕಳೇ. ಇದನ್ನ ಗುಣಿಸೋಣ. ನೋಡಿ ಮಕ್ಕಳೇ, ಇದು ಗುಣ್ಯ ಆಗಿರುತ್ತೆ, ಇದು ಗುಣಕ ಆಗಿರುತ್ತೆ. ಬಂದ ಉತ್ತರ ಗುಣಲಬ್ಧ ಆಗಿರುತ್ತೆ ಮಕ್ಕಳೇ. ನೋಡಿ, 6 5 30, ದಶಕ 3, ಇಲ್ಲಿ 0. 6 4 24, 24ಕ್ಕೆ 3 ಕೂಡಿ ಮಕ್ಕಳೇ 27. ನೋಡಿ, ನಂತರ ಒಂದು ಸ್ಥಾನವನ್ನು ಬಿಟ್ಟು ಬರಿಬೇಕು. 1 5 5, 1 4 4. ನೋಡಿ ಮಕ್ಕಳೇ, ನಂತರ ಈ ಎರಡು ಸಂಖ್ಯೆಗಳನ್ನು ಕೂಡಿಸ್ಬೇಕು. 0ಗೆ 0, 7ಕ್ಕೆ 5 ಕೂಡಿದಾಗ 12 ಆಗುತ್ತೆ ಮಕ್ಕಳೇ. ದಶಕ 1, ಇಲ್ಲಿ 2, 2ಕ್ಕೆ 4 ಕೂಡಿದರೆ 6, 6ಕ್ಕೆ 1 ಕೂಡಿದರೆ 7. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 720. ಇದು ಗುಣಲಬ್ಧ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇದು ಗುಣ್ಯ, ಇದು ಗುಣಕ. ಬಂದ ಉತ್ತರ ಇರುತ್ತಲ್ವಾ ಮಕ್ಕಳೇ, ಇದು ಗುಣಲಬ್ಧ. ಅರ್ಥ ಆಯ್ತಲ್ವಾ? ನಂತರ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 63 × 31 ನೋಡಿ,
63 ಇಂಟು 31. 1 ಮೂರಲೆ 3, 1 ಆರಲೆ 6, ಒಂದು ಸ್ಥಾನವನ್ನು ಬಿಟ್ಟು ಬರೀಬೇಕು ಮಕ್ಕಳೇ. 3 ಮೂರಲೆ 9, 3 ಆರಲೆ 18. ನೋಡಿ, 3ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ. 3ಕ್ಕೆ 3, 6ಕ್ಕೆ 9 ಕೂಡಿದರೆ 15, ದಶಕ 1, ಇಲ್ಲಿ 5, 1ಕ್ಕೆ 8 ಕೂಡಿದರೆ 9, 1ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ. 1ಕ್ಕೆ 1. ಹೌದಲ್ವಾ ಮಕ್ಕಳೇ? ಎಷ್ಟು ಬಂತು ಉತ್ತರ? 1953. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 3ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 162 ಇಂಟು 17. 162 ಇಂಟು 17. ನೋಡಿ, 7 ಎರಡಲೆ 14, ದಶಕ 1, ಇಲ್ಲಿ 4, 7 ಆರಲೆ 42, 42ಕ್ಕೆ 1 ಕೂಡಿದರೆ 43, ದಶಕ 4, ಇಲ್ಲಿ 3, 7 ಒಂದಲೆ 7, 7ಕ್ಕೆ 4 ಕೂಡಿದರೆ 11. ನಂತರ ಒಂದು ಸ್ಥಾನವನ್ನು ಬಿಟ್ಟು ಬರೀಬೇಕು ಮಕ್ಕಳೇ. 1 ಎರಡಲೆ 2, 1 ಆರಲೆ 6, 1 ಒಂದಲೆ 1. ನೋಡಿ, ನಂತರ ಇದನ್ನು ಕೂಡಿ ಮಕ್ಕಳೇ. 4ಕ್ಕೆ 4, 3ಕ್ಕೆ 2 ಕೂಡಿದರೆ 5, 1ಕ್ಕೆ 6 ಕೂಡಿದರೆ 7, 1ಕ್ಕೆ 1 ಕೂಡಿದರೆ 2. ಎಷ್ಟು ಬಂತು ಮಕ್ಕಳೇ ಉತ್ತರ? 2754. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಪ್ರಶ್ನೆಯನ್ನು ಗಮನಿಸಿ. 18 ಇಂಟು 42. 18 ಇಂಟು 42. 2 ಎಂಟ್ಲೆ 16, ದಶಕ 1, ಇಲ್ಲಿ 6, 2 ಒಂದಲೆ 2, 2ಕ್ಕೆ 1 ಕೂಡಿದರೆ 3, 4 ಎಂಟ್ಲೆ 32, ದಶಕ 3, ಇಲ್ಲಿ 2, 4 ಒಂದಲೆ 4, 4ಕ್ಕೆ 3 ಕೂಡಿದರೆ 7. ನೋಡಿ, 6ಕ್ಕೆ 6, 3ಕ್ಕೆ 2 ಕೂಡಿದರೆ 5, 7ಕ್ಕೆ 7. ಉತ್ತರ ಎಷ್ಟು ಬಂತು ಮಕ್ಕಳೇ? 756. 5ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 83 ಇಂಟು 17. 7 ಮೂರಲೆ 21, ದಶಕ 2, ಇಲ್ಲಿ 1, 7 ಎಂಟ್ಲೆ 56, 56ಕ್ಕೆ 2 ಕೂಡಿದರೆ 58. ಒಂದು ಸ್ಥಾನವನ್ನು ಬಿಟ್ಟು ಬರೆಯಿರಿ. 1 ಮೂರಲೆ 3, 1 ಎಂಟ್ಲೆ 8. ನೋಡಿ ಮಕ್ಕಳೇ, ಈ 2 ಕೂಡಿ ಈಗ 1, 8ಕ್ಕೆ 3 ಕೂಡಿದರೆ 11, ದಶಕ 1, ಇಲ್ಲಿ 1, 5ಕ್ಕೆ 8 ಕೂಡಿದರೆ 13, 13ಕ್ಕೆ 1 ಕೂಡಿದರೆ 14. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 1411. ಇದೇ ರೀತಿಯಲ್ಲಿ 6ನೇ ಲೆಕ್ಕವನ್ನು ಮಾಡೋಣ. 234 ಇಂಟು 22. ನೋಡಿ, 2 ನಾಲ್ಕಲೆ 8, 2 ಮೂರಲೆ 6, 2 ಎರಡಲೆ 4, 2 ನಾಲ್ಕಲೆ 8, 2 ಮೂರಲೆ 6, 2 ಎರಡಲೆ 4. ನಂತರ ಈ 2 ಕೂಡಿ ಮಕ್ಕಳೇ. 8ಕ್ಕೆ 8, 6ಕ್ಕೆ 8 ಕೂಡಿದರೆ 14, ದಶಕ 1, ಇಲ್ಲಿ 4, 4ಕ್ಕೆ 6 ಕೂಡಿದರೆ 10, 10ಕ್ಕೆ 1 ಕೂಡಿದರೆ 11, ದಶಕ 1, ಇಲ್ಲಿ 1, 4ಕ್ಕೆ 1 ಕೂಡಿದರೆ 5. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು ಅಂತ? 5148. 3 ಬಿಡಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಒಂದು ನೋಟ್ ಪುಸ್ತಕದ ಬೆಲೆಯು Rs. ಅಂತಹ 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳೇ. ನೀವೀಗ ಆಲ್ರೆಡಿ 4ನೇ ತರಗತಿಯಲ್ಲಿ ಈ ರೀತಿಯ ಸಮಸ್ಯೆಗಳನ್ನ ಬಿಡಿಸೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ನೋಡಿ, ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟಿದೆ ಮಕ್ಕಳೇ? Rs. ಹಾಗಾದರೆ 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು? 12 ಪುಸ್ತಕಗಳ ಬೆಲೆ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 16 ಇಂಟು 12 ನೋಟ್ ಪುಸ್ತಕಗಳು. ಈ ಎರಡನ್ನು ನೀವು ಗುಣಿಸಿ ಮಕ್ಕಳೇ. 2 ಆರಲೆ 12, ದಶಕ 1, ಇಲ್ಲಿ 2, 2 ಒಂದಲೆ 2, 2ಕ್ಕೆ 1 ಕೂಡಿದ್ರೆ 3. ನಂತರ ಒಂದು ಸ್ಥಾನವನ್ನು ಬಿಟ್ಟು ಬರೀಬೇಕು. 1 ಆರಲೆ 6, 1 ಒಂದಲೆ 1. ನೋಡಿ, ಈ 2 ಸಂಖ್ಯೆಗಳನ್ನು ಕೂಡಿಸಿ ಮಕ್ಕಳೇ. 2ಕ್ಕೆ 2, 3ಕ್ಕೆ 6 ಕೂಡಿದ್ರೆ 9, 1ಕ್ಕೆ 1. ಉತ್ತರ ಎಷ್ಟು ಬಂತು ಮಕ್ಕಳೇ? 192.
ನೋಡಿ ಮಕ್ಕಳೇ, 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು? ರು 192. ಅರ್ಥ ಆಯ್ತಲ್ವಾ ಮಕ್ಕಳೇ? ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿಯ ಶಾಲಾ ಶುಲ್ಕವು ರು 38. ಆದರೆ 128 ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಒಬ್ಬ ವಿದ್ಯಾರ್ಥಿಯ ಶಾಲಾ ಶುಲ್ಕ ಎಷ್ಟಿದೆ? ರು 38. ಹಾಗಾದರೆ 128 ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಎಷ್ಟಾಗುತ್ತೆ? 128 ಇಂಟು 38. ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ಮಕ್ಕಳೇ. 8 64, ದಶಕ 6, ಇಲ್ಲಿ 4. 8 16, 16ಕ್ಕೆ 6 ಕೂಡಿದರೆ 22, ದಶಕ 2, ಇಲ್ಲಿ 2. 8 8, 8ಕ್ಕೆ 2 ಕೂಡಿದರೆ 10. ನಂತರ 3 24, ದಶಕ 2, ಇಲ್ಲಿ 4. 3 6, 6ಕ್ಕೆ 2 ಕೂಡಿದರೆ 8. 3 3. ನೋಡಿ ಮಕ್ಕಳೇ, ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ 4ಕ್ಕೆ 4, 2ಕ್ಕೆ 4 ಕೂಡಿದರೆ 6, 0ಗೆ 8 ಕೂಡಿದರೆ 8 ಬರುತ್ತೆ. 1ಕ್ಕೆ 3 ಕೂಡಿದರೆ 4. ನೋಡಿ ಮಕ್ಕಳೇ, 4864. ಹಾಗಾದರೆ 128 ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಈಕ್ವಲ್ಸ್ ಟು ರು 4864. ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 63 ವಿದ್ಯಾರ್ಥಿಗಳು ತರಗತಿಯ ಶಿಕ್ಷಕರೊಂದಿಗೆ ಒಂದು ದಿನದ ಪ್ರವಾಸಕ್ಕೆ ಹೋದರು. ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯಿಂದ ರು 150 ಪ್ರಯಾಣ ಮತ್ತು ಊಟದ ವೆಚ್ಚಕ್ಕಾಗಿ ಸಂಗ್ರಹಿಸಿದರೆ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣವೆಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ, ಒಬ್ಬ ವಿದ್ಯಾರ್ಥಿಯಿಂದ ಸಂಗ್ರಹಿಸಿದ ಹಣ ಎಷ್ಟು ಮಕ್ಕಳೇ? 150 ರೂಪಾಯಿ ಅಲ್ವಾ? 63 ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಹಣ ಎಷ್ಟು? ನೋಡಿ, 150 ಇಂಟು 63. ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿ. 3 0 0, 3 5 15, ದಶಕ 1, ಇಲ್ಲಿ 5. 3 1 3, 3ಕ್ಕೆ 1 ಕೂಡಿದ್ರೆ 4, ಒಂದು ಸ್ಥಾನವನ್ನು ಬಿಡಿ. 6 0 0, 6 5 30, ದಶಕ 3. 6 1 6, 6ಕ್ಕೆ 3 ಕೂಡಿದ್ರೆ 9. ನಂತರ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಮಕ್ಕಳೇ. 0ಗೆ 0, 5ಕ್ಕೆ 0 ಕೂಡಿದ್ರೆ 5 ಬರುತ್ತೆ. 4ಕ್ಕೆ 4, 9ಕ್ಕೆ 9. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 9450. ನೋಡಿ ಮಕ್ಕಳೇ, ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣ ಎಷ್ಟು? ರು 9450. ನಂತರ 4ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 10 ಕಿಲೋಗ್ರಾಂ ಅಕ್ಕಿ ಇರುವ ಚೀಲದ ಬೆಲೆಯು ರು 285. ಆದರೆ ಅಂತಹ 25 ಅಕ್ಕಿ ಚೀಲಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 10 ಕಿಲೋಗ್ರಾಂ ಅಕ್ಕಿ ಇರುವ ಚೀಲದ ಬೆಲೆ ಎಷ್ಟು ಮಕ್ಕಳೇ? ರು 285. ಹಾಗಾದರೆ 25 ಅಕ್ಕಿ ಚೀಲಗಳ ಬೆಲೆಯನ್ನು ಕಂಡುಹಿಡಿಯೋಣ. 285 ಇಂಟು 25. ನೋಡಿ, 5 5 25, ದಶಕ 2, ಇಲ್ಲಿ 5. 5 8 40, 40ಕ್ಕೆ 2 ಕೂಡಿದ್ರೆ 42. 5 2 10, 10ಕ್ಕೆ 4 ಕೂಡಿದ್ರೆ 14. ನಂತರ 2 5 10, ದಶಕ 1, ಇಲ್ಲಿ 0. 2 8 16, 16ಕ್ಕೆ 1 ಕೂಡಿದ್ರೆ 17, ದಶಕ 1, ಇಲ್ಲಿ 7. 2 2 4, 4ಕ್ಕೆ 1 ಕೂಡಿದ್ರೆ 5. ನಂತರ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಮಕ್ಕಳೇ. 5ಕ್ಕೆ 5, 2ಕ್ಕೆ 0 ಕೂಡಿದ್ರೆ 2 ಬರುತ್ತೆ ಮಕ್ಕಳೇ. ನಂತರ 4ಕ್ಕೆ 7 ಕೂಡಿದ್ರೆ 11, ದಶಕ 1, ಇಲ್ಲಿ 1. ನಂತರ 1ಕ್ಕೆ 5 ಕೂಡಿದ್ರೆ 6,
6ಕ್ಕೆ 1 ಕೂಡಿದ್ರೆ 7. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 7125. 25 ಅಕ್ಕಿ ಚೀಲಗಳ ಬೆಲೆ ರು. 7125. ಅರ್ಥ ಆಯ್ತಲ್ವಾ ಮಕ್ಕಳೇ? 5ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಶಾಲೆಯ ಮುಖ್ಯ ಶಿಕ್ಷಕರು ಬೇರೆ ಬೇರೆ ಸ್ಪರ್ಧೆಗಳಿಗೆ ಮೊದಲನೇ ಮತ್ತು ಎರಡನೇ ಬಹುಮಾನಗಳನ್ನು ನೀಡಲು ನಿರ್ಧರಿಸಿದರು. 16 ವಿದ್ಯಾರ್ಥಿಗಳು ಮೊದಲನೇ ಮತ್ತು 16 ವಿದ್ಯಾರ್ಥಿಗಳು ಎರಡನೇ ಬಹುಮಾನಗಳನ್ನು ಪಡೆದರು. ಮೊದಲನೇ ಮತ್ತು ಎರಡನೇ ಬಹುಮಾನದ ಬೆಲೆಗಳು ಕ್ರಮವಾಗಿ ರು. 11 ಮತ್ತು ರು. 9. ಈ ಬಹುಮಾನಗಳನ್ನು ಕೊಂಡುಕೊಳ್ಳಲು ತಗುಲುವ ವೆಚ್ಚ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಮೊದಲ ಬಹುಮಾನದ ಬೆಲೆ ಎಷ್ಟು ಮಕ್ಕಳೇ? ಮೊದಲ ಬಹುಮಾನದ ಬೆಲೆ 1ಕ್ಕೆ 11 ರೂಪಾಯಿ. ಹೌದಲ್ವಾ? ಹಾಗಾದರೆ 16 ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲು ತಗುಲುವ ವೆಚ್ಚ ಎಷ್ಟು? 16 × 11. ಈ ಎರಡನ್ನು ನೀವು ಗುಣಿಸಿ ಮಕ್ಕಳೇ. 1 6, 1 1, 1 6, 1 1. ಈ ಎರಡನ್ನು ಕೂಡಿಸಿ ಮಕ್ಕಳೇ. 6ಕ್ಕೆ 6, 1ಕ್ಕೆ 6 ಕೂಡಿದರೆ 7, 1ಕ್ಕೆ 1. 16 ವಿದ್ಯಾರ್ಥಿಗಳಿಗೆ ಮೊದಲ ಬಹುಮಾನವನ್ನು ನೀಡಿದರೆ ತಗುಲುವ ವೆಚ್ಚ ಎಷ್ಟು ಮಕ್ಕಳೇ? 176 ರೂಪಾಯಿ. ನಂತರ ಎರಡನೇ ಬಹುಮಾನದ ಬೆಲೆ ಎಷ್ಟು ಮಕ್ಕಳೇ? ರು. 9. ಹಾಗಾದರೆ 16 ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲು ತಗುಲುವ ವೆಚ್ಚ ಎಷ್ಟು? 16 × 9. 9 54, ದಶಕ 5, ಇಲ್ಲಿ 4, 9 9, 9ಕ್ಕೆ 5 ಕೂಡಿದರೆ 14. ನೋಡಿ ಮಕ್ಕಳೇ, ಎರಡನೇ ಬಹುಮಾನವನ್ನು 16 ವಿದ್ಯಾರ್ಥಿಗಳಿಗೆ ನೀಡಲು ತಗುಲುವ ವೆಚ್ಚ ಎಷ್ಟು ಅಂದರೆ 144. ಅರ್ಥ ಆಯ್ತಲ್ವಾ ಮಕ್ಕಳೇ? ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.